ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತು ಸಿಂಪಲ್ಲಾಗಿ ಸೂಪರಾಗಿ ಹೆಡ್ಡೇಕನ್ನು ಓಡಿಸುವಂಥ ಒಂದು ಸ್ಟ್ರಾಂಗ್ ಟೀ ಮಾಡೋಣ. ಆರೋಗ್ಯಕ್ಕೆ ಕಾಫಿ ಟೀ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಅದು ನಿಜ ಕೂಡ. ಆದರೆ ಯಾವಾಗಲಾದರೂ ನಮಗೆ ಹೆಡ್ಡೇಕ್ ಆಗಿದೆ, ಯಾಕೋ ಒಂಥರ ಏನೋ ಪೇಯ್ನ್ ಅನಿಸ್ತಾ ಇದೆ, ಯಾಕೋ ಸರಿ ಇಲ್ಲ ಮೈಂಡು ಅಂತ ಅನಿಸ್ದಾಗ ಒಂದು ಕಪ್ ಸ್ಟ್ರಾಂಗ್ ಟೀ ಕುಡಿಬೇಕು ಅಂತ ಅನಿಸ್ತಿರುತ್ತೆ ಮನಸ್ಸಿಗೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಕಪ್ ಸ್ಟ್ರಾಂಗ್ ಟೀ ಕುಡಿದ್ರೆ ನಮ್ಮ ತಲೆನೋವು ಮಾಯ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ಸಿಂಪಲ್ ಆದ ವಿಡಿಯೋವೊಂದಿಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಸಾಕು ಒಂದು ಕಪ್ಪು ಟೀಗೆ. ಈ ಕಪ್ಲೆ ಒಂದು ಕಪ್ ಆದರೆ ಸಾಕು ನಮಗೆ. ನಾನಿಲ್ಲಿ ಇವತ್ತು ರೆಡ್ ಲೇಬಲ್ ನ್ಯಾಚುರಲ್ ಟೀ ಪೌಡ್ರನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇದು ಯಾವುದಿದೆ ಅದನ್ನೇ ಬಳಸ್ಕೊಳ್ಳಿ. ಸ್ವಲ್ಪ ಟೀ ಪೌಡ್ರು ಜಾಸ್ತಿನೇ ಇರಲಿ. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ಟೀಗೆ ಸಾಕಲ್ವಾ. ಸಕ್ಕರೆ ನೀವು ಹೇಗೆ ಕುಡಿತೀರಿ ಅನ್ನೋದ್ರ ಮೇಲೆ ಡಿಪೆಂಡು. ನಾನು ಸ್ವಲ್ಪ ಚಹಾ ಅಥವಾ ಟೀ ಸ್ವಲ್ಪ ನನಗೆ ಸಿಹಿನೇ ಇರಬೇಕು, ಹಾಗಾಗಿ ಒಂದು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೊಳ್ಬೋದು. ನಿಮಗೆ ಯಾವ ಥರ ಕುಡಿತೀರಿ ಅನ್ನೋದ್ರ ಮೇಲೆ ಡಿಪೆಂಡು. ನಾನು ಒಂಚೂರು ಸಿಹಿಯಾಗೆ ಕುಡಿತೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ. ಟೀ ತುಂಬ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ದೆ. ಹೆಂಗೆ ಸ್ಟ್ರಾಂಗ್ ಆಗುತ್ತೆ ನೋಡಿ. ನಾನು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಲವಂಗ, 3 ಕಾಳುಮೆಣಸು, 1 ಏಲಕ್ಕಿ. ಇದನ್ನು ಅರ್ಧಂಬರ್ಧ ಜಜ್ಜಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ಹಾಕ್ಕೊಂಡ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಜಜ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಶುಂಠಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇದು ಬಂದು ಲವಂಗ, ಮೆಣಸು, ಈ ರೀತಿ ಜಜ್ಜಿಬಿಟ್ಟು ಇದನ್ನು ಈಗ ನಾವು ಕುದೀತಿರ್ತಕ್ಕಂಥ ಬ್ಲ್ಯಾಕ್ ಟೀ ಜೊತೆ ಸೇರಿಸ್ಕೊಂಡ್ಬಿಡೋಣ ಎಲ್ಲನೂ. ಇವಾಗ ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲ್ಯಾಕ್ ಟೀ. ತುಂಬ ಸ್ಟ್ರಾಂಗ್ ಕೂಡ ಆಗುತ್ತೆ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ನಾವು ಹಾಲು ಟೀ ಕುಡಿಯೋಲ್ಲ, ಬರೀ ಬ್ಲ್ಯಾಕ್ ಟೀನೇ ಕುಡಿತೀವಿ ಅನ್ನೋದಾದರೆ ಟೀ ಪೌಡ್ರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನೀಗ 1 ಕಪ್ಪು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರಿಗೆ ಯಾವ ಕಪ್ಪಿಂದ ತೊಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಹಾಲನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಡಿಮೆ ಉರಿಲಿಟ್ಟು ಕುದಿಸ್ಕೊಂಡು ತೋರಿಸ್ತೀನಿ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಕುದಿ ಬರಬೇಕು. 1-2 ಸಾರಿ ಈ ರೀತಿ ಕಪ್ಪಿಂದ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಟೀ ರೆಡಿ ಆಗೋಯ್ತು. ಸೋದಿಸ್ಕೊಂಡ್ಬಿಟ್ಟು ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಕೂಡ ಆಗಿದೆ, ತುಂಬ ಸಖತ್ತಾಗಿ ಕೂಡ ಆಗುತ್ತೆ. ನೀವು ಒಂದು ಸತಿ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಮಾಡಿ ನೋಡಿ. 1 ಕಪ್ ಟೀಗೆ ಅಷ್ಟು ಅಂದರೆ 2 ಕಪ್ಗೆ ಎಷ್ಟು ಹಾಕ್ಕೊಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಅದು ಟೀ ಆಗೋಗಿದೆ. ನಾನು ಆಫ್ ಮಾಡಿಕೊಂಡು ಸೋದಿಸ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ನಮ್ಮ ಟೀ ಆಗೋಯ್ತು. ಈಗ ಅದೇ ಕಪ್ಗೆ ನಾನು ವಾಶ್ ಮಾಡಿಬಿಟ್ಟು ಸೋದಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗಿದೆ. ನೋಡಿ 1.5 ಕಪ್ ಟೀ 1 ಕಪ್ ಆಯಿತು ಫುಲ್ಲಾಗಿ. ಈ ರೀತಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಟೀನ ನೀವು ಕೂಡ ಮಾಡ್ಕೊಂಡು ಕುಡೀರಿ. ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಮತ್ತು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.